ಎಲ್ರಿಗೂ ನಮಸ್ಕಾರ. ನಾನು ರೋಹಿತ್ ದೇಸಾಯಿ, ಕೋ-ಫೌಂಡರ್ ಜಿ ಬಿ ಎಕ್ಸ್ಪರ್ಟ್ಸ್. ಈ ವಿಡಿಯೋದಲ್ಲಿ ನಾವು ನೋಡೋಣ ಡೇಟಾ ತೊಗೊಂಡು ನಾವು ಬಾಯರ್ಸ್ಗಳನ್ನ ಹೇಗೆ ಫೈಂಡ್ ಔಟ್ ಮಾಡೋದು ಅಂತ. ಸೊ ಡೇಟಾಗಳಲ್ಲಿ ಎರಡು ಥರ ಡೇಟಾ ಇರುತ್ತೆ. ಒಂದು ಶಿಪ್ಪಿಂಗ್ ಡೇಟಾ, ಇನ್ನೊಂದು ಬಂದು ವ್ಯಾಟ್ ಅಥವಾ ಜಿ ಎಸ್ ಟಿ ಡೇಟಾಸ್. ಸೊ ಇವಾಗ ಇಂಡಿಯಾದಲ್ಲಾದರೆ ನಾವು ಜಿ ಎಸ್ ಟಿ ಅಂತ ಹೇಳ್ತೇವೆ, ನಾವು ಆಚೆ ಆದರೆ ನಾವು ವ್ಯಾಟ್ ಡೇಟಾಸ್ ಅಂತ ಹೇಳ್ತೇವೆ. ಸೊ ಇವಾಗ ನಾರ್ಮಲಿ ಕಂಪ್ನೀಸ್ಗಳು ಯಾವ ಥರ ಆಗುತ್ತೆ, ಇವಾಗ ನೀವು ಕೆಲಸ ಮಾಡ್ತಾ ಇದ್ದೀರಾ, ಸೊ ನಿಮ್ಮ ಹತ್ರ ಇವೆಲ್ಲ ಡೇಟಾಸ್ಗಳು ಇಲ್ಲ ಅಂತ ಅಂದ್ಕೊಳ್ಳೋಣ. ಸೊ ಇವಾಗ ಈ ಡೇಟಾಸ್ಗಳು ಇಲ್ಲ ಅಂತಂದಾಗ ನಿಮಗೇನಾಗುತ್ತೆ, ಇವಾಗ ಒಂದು ಸಾಫ್ಟ್ವೇರ್ ಕಂಪನಿ ಇದೆ, ಅವರು ಈ ಕಂಪನೀಸ್ಗಳಿಗೆಲ್ಲ ಜೊತೆಗೆ ಸೇರ್ಕೊಂಡು ಅವ್ರು ಕೆಲಸ ಮಾಡ್ತಾ ಇದ್ದಾರೆ. ಸೊ ಇವಾಗ ಆ ಕಂಪನಿ ನನ್ನ ಕಾಂಪಿಟೇಟರ್ ಇದ್ದಾರೆ. ಓಕೆ, ಸೊ ಆ ಕಂಪನಿ ನನ್ನ ಕಾಂಪಿಟೇಟರ್ ಅಂದಾಗ ಅವರು ಯಾರಿಗೆ ಸಪ್ಲೈ ಮಾಡ್ತಾ ಇದ್ದಾರೆ, ಒಬ್ವಿಯಸ್ಲಿ ನಾನು ಕೂಡ ಅವ್ರಿಗೆ ಸಪ್ಲೈ ಮಾಡ್ಬೋದು. ಸೊ ಅವಾಗ ನಾವೇನು ಮಾಡ್ಬೋದು, ಈ ಥರದ ಡೇಟಾಗಳನ್ನ ನಾವು ತೊಗೊಂಡ್ರೆ ಅವ್ರು ಯಾರ್ಯಾರಿಗೆ ಬಿಲ್ ಮಾಡ್ತಾ ಇದ್ದಾರೆ, ಅವ್ರು ಯಾರ್ಯಾರಿಗೆ ಸಪ್ಲೈ ಮಾಡ್ತಾ ಇದ್ದಾರೆ, ಇದರಲ್ಲಿ ಏನಾಗುತ್ತೆ, ತುಂಬ ಸರಿ ಜನ ಏನು ಅಂದ್ಕೊಳ್ತಾರೆ, ಇವಾಗ ನಾನು ಕಾಂಟ್ಯಾಕ್ಟ್ ಮಾಡಿದಾಗ ನನಗೆ ಯಾರು ನಾನು ಅಂದ್ಕೊಳ್ತೇನೆ ಅವ್ರಿಗಷ್ಟೇ ನಾನು ಸಪ್ಲೈ ಮಾಡ್ಬೋದು ಅಂತ. ಕೆಲವೊಂದು ಸರಿ ಏನಾಗುತ್ತೆ, ಕೆಲವೊಂದು ಇಂಡಸ್ಟ್ರಿಗಳ ಬಗ್ಗೆ ನಾವು ಯೋಚನೆಯೂ ಮಾಡಿರಲ್ಲ, ಅವರು ಕೂಡ ಆ ಪ್ರಾಡಕ್ಟ್ಸ್ಗಳನ್ನ ಪರ್ಚೇಸ್ ಮಾಡ್ತಾ ಇರ್ತಾರೆ. ಅದರಲ್ಲಿ ನಿಮ್ಮ ಕಾಂಪಿಟೇಟರ್ದು ಜಿ ಎಸ್ ಟಿ ನಂಬರ್ ಆಯಿತು, ವ್ಯಾಟ್ ನಂಬರ್ ಆಯಿತು, ನೀವು ಬರೀ ಇಂಡಿಯಾದಂತ ಅಷ್ಟೇ ಅಲ್ಲ, ಗ್ಲೋಬಲಿ ಯಾವುದೇ ಕಂಪ್ನಿದು ನೀವು ಡೀಟೇಲ್ಸ್ಗಳನ್ನ ತೊಗೊಂಡ್ರೆ ಆ ಡೀಟೇಲ್ಸ್ಗಳ ಮುಖಾಂತರ ನೀವು ಆ ಬಾಯರ್ಸ್ಗಳನ್ನ ಹುಡುಕ್ಬೋದು. ಸೊ ಇವಾಗ ಏನಾಗುತ್ತೆ, ಇವಾಗ ನನಗೆ ಬಾಯರ್ಸ್ ಬೇಕು, ಇವಾಗ ನಾನು ನನ್ನ ಸೇಲ್ಸ್ ಟೀಮಿಂದ ನಾನು ಬಾಯರ್ಸ್ಗಳನ್ನ ಹುಡುಕ್ಸ್ತಾ ಇದ್ದಾರೆ, ಆನ್ ಆಫ್ ಫಸ್ಟ್ ಕಾಂಟ್ಯಾಕ್ಟ್ ನಾವು ಮಾಡ್ತಾ ಇದ್ದೇವೆ. ಅದ್ರ ಜೊತೆಗೆ ನನ್ನ ಕಾಂಪಿಟೇಟರ್ ಯಾರ್ಯಾರಿಗೆ ಸಪ್ಲೈ ಮಾಡ್ತಿದ್ದಾರೆ ಅವ್ರಿಗೂ ನಾನು ಅಪ್ರೋಚ್ ಮಾಡ್ತಾನೆ. ಸೊ ಅದಕ್ಕೇನು, ಇವಾಗ ನನ್ನ ಹತ್ರ ಜಿ ಎಸ್ ಟಿ ಡೇಟಾ ಇದೆ, ಇದು ಇಂಡಿಯಾದ್ದು. ಸೊ ಜಿ ಎಸ್ ಟಿ ಡೇಟಾ ಇದೆ, ಅವ್ರು ಯಾರ್ಯಾರಿಗೆ ಬಿಲ್ ಮಾಡಿದ್ದಾರೆ, ಅವರ ಜಿ ಎಸ್ ಟಿ ನಂಬರ್ ಏನು, ಅವರ ಇನ್ವಾಯ್ಸ್ ನಂಬರ್ ಏನು, ಯಾವಾಗ ಅವ್ರು ಬಿಲ್ ಮಾಡಿದ್ದಾರೆ, ಏನು ಅಮೌಂಟಿಗೆ ಬಿಲ್ ಮಾಡಿದ್ದಾರೆ, ಎಷ್ಟು ಪರ್ಸೆಂಟ್ ಅವ್ರು ಜಿ ಎಸ್ ಟಿ ಚಾರ್ಜ್ ಮಾಡಿದ್ದಾರೆ, ಅದ್ರ ಜೊತೆಗೆ ಜಿ ಎಸ್ ಟಿ ಅಮೌಂಟ್ ಎಷ್ಟು ಅವ್ರಿಗೆ ಕಲೆಕ್ಟ್ ಆಗಿದೆ. ಸೊ 18% ಜಿ ಎಸ್ ಟಿ ಎಷ್ಟಾಗುತ್ತೆ ಅದನ್ನು ನೋಡಿಕೊಂಡು ಇಲ್ಲಿ ನಂಬರ್ ಕಾಣುತ್ತೆ ನಿಮಗೆ, ಅದು ಅವರ ಕಂಪ್ನಿ ಹೆಸರು ಏನಿದೆ ಅದು. ಸೊ ಇವಾಗ ನಾನೇನು ಮಾಡ್ತಾರೆ, ನನ್ನ ಸೇಲ್ಸ್ ಟೀಮ್ಗೆ ಇದನ್ನು ಕೊಟ್ಟು ಈ ಲೀಸ್ಟಲ್ಲಿರೋ ಎಲ್ಲ ಕಂಪ್ನಿಗಳನ್ನ ಟಚ್ ಮಾಡಿ ಅವ್ರಿಗೆ ಇಂಟ್ರೊಡಕ್ಷನ್ ಇಮೇಲ್ ಕಳಿಸಿ, ಆಮೇಲೆ ಕೀ ಕಾಂಟ್ಯಾಕ್ಟ್ ಪರ್ಸನ್ ಯಾರಿದ್ದಾರೆ ಅವ್ರಿಗೆ ಕಾಲ್ ಮಾಡಿ ಮಾತಾಡಿ, ಅವರಿಗೆ ನಮ್ಮ ಮೀಟಿಂಗ್ ಅಥವಾ ಒಂದು ಡೆಮೋ ಬುಕ್ ಮಾಡಿ ಅವ್ರಿಗೆ ಏನು ಅವಶ್ಯಕತೆ ಇದೆಯೋ ಅಥವಾ ಅವ್ರಿಗೆ ಏನು ಸಮಸ್ಯೆಗಳಿದೆಯೋ ಅಥವಾ ಅವ್ರ ಕಡೆಯಿಂದ ಏನು ಸರ್ವಿಸ್ಗಳನ್ನ ತೊಗೊಳ್ತಾ ಇದ್ದಾರೆ ತಿಳ್ಕೊಂಡು ಅದನ್ನು ಬೇಕಂದರೆ ನೀವು ಆಫರ್ ಮಾಡ್ಬೋದು. ಸೊ ಇವಾಗ ನಿಮ್ಮ ಸರ್ವಿಸ್ ಅವ್ರಿಗಿಂತ ಬೆಟರ್ ಇತ್ತು ಅಂದರೆ ತುಂಬ ಒಳ್ಳೆ ಬಿಸ್ನೆಸ್ಸು. ಇವಾಗ ನನ್ನ ಪ್ರಾಡಕ್ಟೇ ಸರಿ ಇಲ್ಲ, ನನ್ನ ಕಾಂಪಿಟರ್ಗಿಂತ ನನ್ನ ಪ್ರಾಡಕ್ಟ್ ಕಡಿಮೆ ಇದೆ, ಸೊ ಏನೋ ಅದರಿಂದ ಬೆನಿಫಿಟ್ ಆಗಲ್ಲ ಅಂದಾಗ ಆಬ್ವಿಯಸ್ಲಿ ಅವ್ರು ಬಿಸ್ನೆಸ್ ಕೊಡೋ ಯೋಚನೆ ಅವ್ರು ಮಾಡಲ್ಲ. ಬಟ್ ಒಂದು ವೇಳೆ ನೀವು ನಿಮ್ಮ ಕಾಂಪಿಟೇಟರ್ಸ್ ಮುಂದೆ ಕಂಪೇರ್ ಮಾಡಿದಾಗ ಇವರು ಒಳ್ಳೆ ಸರ್ವಿಸ್ ಕೊಡ್ತಾ ಇದ್ದರೆ ಆಟೋಮೆಟಿಕ್ಲಿ ಅದನ್ನು ನೀವು ನೋಡ್ಬೋದು. ಸೊ ಇವಾಗ ನಾವೇನು ಹೇಳ್ತೇವೆ, ಪ್ರತಿ ಸರಿ ಎಕ್ಸ್ಪೋರ್ಟ್ ಇಂಪೋರ್ಟ್ ಬಿಸ್ನೆಸ್ಸಲ್ಲಿ ಕೆಲವೊಂದು ಸರಿ ಏನಾಗುತ್ತೆ ಅಂದರೆ, ಸರ್ ನಾವು ಅದೇ ಥರ ಟ್ರೈ ಮಾಡಿದ್ವಿ ಬಟ್ ಬಿಸ್ನೆಸ್ ಆಗಿಲ್ಲ, ನೀವು ಮಾಡಿದಾಗ ಬರುತ್ತೆ. ಸೊ ಇದರಲ್ಲಿ ಏನಾಗುತ್ತೆ ಅಂತಂದರೆ, ಇವಾಗ ನಾವು ಏನು ಮಾಡ್ತೇವೆ, 4 ಪಾಯಿಂಟರ್ಸ್ ಅಂತ ಹೇಳ್ತೇವೆ. ಒಂದು, ಇವಾಗ ಈ ಕಂಪ್ನಿ ಎಕ್ಸ್ಪೋರ್ಟ್ ಮಾಡ್ತಾ ಇದೆ ಅಂತ ಅಂದ್ಕೊಳ್ಳೋಣ. ಓಕೆ, ಫಾರ್ ಎಕ್ಸಾಂಪಲ್ ಈ ಕಂಪ್ನಿ ಎಕ್ಸ್ಪೋರ್ಟ್ ಮಾಡ್ತಾ ಇದೆ. ಓಕೆ, ಸೊ ಈ ಕಂಪ್ನಿ ಇವಾಗ ಎಕ್ಸ್ಪೋರ್ಟ್ ಮಾಡ್ತಾ ಇದೆ ಅಂದರೆ ಇವಾಗ ಇದು ಪರ್ಚೇಸು ಯಾರ ಹತ್ರ ಮಾಡ್ತಾ ಇದೆ, ಅವ್ರದ್ದು ಸಪ್ಲೈಯರ್ ಡೀಟೇಲ್ಸ್ ಕೂಡ ನಾವು ತೊಗೊಳ್ಬೋದು. ಸೊ ಈ ಕಂಪ್ನಿ ಯಾರ ಹತ್ರ ಪರ್ಚೇಸ್ ಮಾಡ್ತಾ ಇದ್ದಾರೆ ಅದು ಗೊತ್ತಾಗುತ್ತೆ. ಅದರ ಮುಂದೆ ಇವ್ರು ಯಾರಿಗೆ ಸಪ್ಲೈ ಮಾಡ್ತಾರೆ ಅದು ಕೂಡ ನಮಗೆ ಈ ಜಿ ಎಸ್ ಟಿ ನಂಬರಿಂದ ಗೊತ್ತಾಗುತ್ತೆ. ಸೊ ಇವ್ರು ಯಾರಿಗೆ ಸಪ್ಲೈ ಮಾಡ್ತಾರೆ ಅದು ಗೊತ್ತಾಯಿತು, ಇವ್ರು ಯಾರ ಕಡೆಯಿಂದ ಪರ್ಚೇಸ್ ಮಾಡ್ತಾರೆ ಅದು ಗೊತ್ತಾಯಿತು. ಇದಾದ ಮೇಲೆ ಅವರು ಮುಂದಿನವರ ಜಿ ಎಸ್ ಟಿ ನಂಬರ್ ಹಾಕಿಬಿಟ್ಟು ಅವ್ರು ಮುಂದೆ ಬಿಲ್ ಮಾಡಿರ್ತಾರೆ, ಅಥವಾ ವ್ಯಾಟ್ ನಂಬರ್ ಹಾಕಿಬಿಟ್ಟು ಬಿಲ್ ಮಾಡಿರ್ತಾರೆ, ಅಥವಾ ಬೇರೆ ಯಾವುದೋ ಡೀಟೇಲ್ಸ್ಗಳನ್ನ ಹಾಕಿರ್ತಾರೆ. ಅವಾಗ ಆ ಕಂಟ್ರಿ ಡೇಟಾ ತೊಗೊಂಡಾಗ ಅವ್ರು ಮುಂದೆ ಯಾರಿಗೆ ಮಾರ್ತಾ ಇದ್ದಾರೆ ಅದು ಕೂಡ ನಿಮಗೆ ಗೊತ್ತಾಗುತ್ತೆ. ಸೊ ಅವಾಗ ಏನಾಗುತ್ತೆ, ಕೆಲವೊಂದು ಸಾರಿ ಏನಾಗುತ್ತೆ, ಈ ಫುಲ್ ಅಮೌಂಟ್ ಗೊತ್ತಾಗಲ್ಲ, ಇನ್ವಾಯ್ಸ್ ವ್ಯಾಲ್ಯೂ ಗೊತ್ತಾಗಲ್ಲ, ಡಿಸ್ಕ್ರಿಪ್ಷನ್ ಗೊತ್ತಾಗಲ್ಲ, ಬಟ್ ವ್ಯಾಟ್ ನಂಬರು ಅಮೌಂಟ್ ಗೊತ್ತಾಗುತ್ತೆ. ಸೊ ವ್ಯಾಟ್ ನಂಬರ್ ಇತ್ತು ಅಂದರೆ ಇವಾಗ ವ್ಯಾಟ್ ಅಮೌಂಟ್ ಎಷ್ಟಿದೆ, 10% ಇದೆ ಅಂದ್ಕೊಳ್ಳೋಣ. ಇವಾಗ 100 ರೂಪಾಯಿ ಚಾರ್ಜ್ ಆಗಿತ್ತು, ಅಥವಾ 10 ರೂಪಾಯಿ ಇಲ್ಲಿ ಅವ್ರು ಏನು ಬರೆದಿದ್ದಾರೆ, ಟ್ಯಾಕ್ಸ್ 10% ಟ್ಯಾಕ್ಸಲ್ಲಿ 10 ಅಂತ ಬರೆದಿದ್ದಾರೆ. ಸೊ 10 ರೂಪಾಯಿ ಅವ್ರೇನೋ ಟ್ಯಾಕ್ಸ್ ಫೈಲ್ ಮಾಡಿದರೆ ಇಲ್ಲಿ ಅವರ ಪ್ರೈಸ್ ಎಷ್ಟಾಗಿರುತ್ತೆ, 100 ರೂಪಾಯಿ ಆಗಿರುತ್ತೆ. ಸೊ ಅದನ್ನು ನಾವು ಬ್ಯಾಕ್ವರ್ಡ್ ಕ್ಯಾಲ್ಕುಲೇಷನ್ ಆಗಿರ್ಬೋದು ಅಥವಾ ಫಾರ್ವರ್ಡ್ ಕ್ಯಾಲ್ಕುಲೇಷನ್ ಆಗಿರ್ಬೋದು, ಎರಡನ್ನೂ ಮಾಡಿಕೊಂಡು ನಾವು ಅಪ್ರಾಕ್ಸಿಮೇಟ್ಲಿ ಆ ಮಾರ್ಕೆಟಲ್ಲಿ ಯಾವ ಪ್ರೈಸಲ್ಲಿ ಆ ಪ್ರಾಡಕ್ಟ್ನ ಮಾರ್ತಾ ಇದ್ದಾರೆ ಅದು ಗೊತ್ತಾಗುತ್ತೆ. ಇಲ್ಲಿ ಏನಂತಂದರೆ, ಈ ಡ್ಯಾಶ್ಬೋರ್ಡ್ಸ್ಗಳಲ್ಲಿ ಇನ್ವಾಯ್ಸ್ ಸಿಗಲ್ಲ, ಬಟ್ ಇನ್ವಾಯ್ಸಲ್ಲಿರೋ ಡೀಟೇಲ್ಸ್ಗಳನ್ನ ಅವ್ರು ಇಲ್ಲಿ ಅಪ್ಲೋಡ್ ಮಾಡಿರ್ತಾರೆ. ಕೆಲವೊಂದು ಕಂಟ್ರಿಯಲ್ಲಿ ಹೇಗಿದೆ ಅಂದರೆ ಅವರು ಡಿಸ್ಕ್ರಿಪ್ಷನ್ ಕೂಡ ಅಪ್ಲೋಡ್ ಮಾಡ್ತಾರೆ ಅಥವಾ HSN ಕೋಡ್ ಅಪ್ಲೋಡ್ ಮಾಡ್ತಾರೆ. ಅವಾಗೇನಾಗುತ್ತೆ, ಆಟೋಮೆಟಿಕ್ಲಿ HSN ಕೋಡ್ ಲಿಂಕ್ ಆಗಿದೆ ಅಂದರೆ ಆಟೋಮೆಟಿಕ್ಲಿ ಅದು ನಮಗೆ ಒಂಥರ ಪಾಸಿಟಿವ್ ಸೈನು. ಅದರಿಂದ ನಾವು ತೊಗೊಂಡು ಆ ಡೇಟಾಗಳನ್ನ ತೊಗೊಂಡು ನಾವು ಎಕ್ಸಾಕ್ಟ್ಲಿ ಚೆಕ್ ಮಾಡ್ಕೊಳ್ತೇವೆ, ಅದು ಯಾವ ಪ್ರಾಡಕ್ಟ್ ಅವ್ರು ಎಕ್ಸ್ಪೋರ್ಟ್ ಮಾಡಿದ್ದಾರೆ ಅಥವಾ ಯಾವ ಪ್ರಾಡಕ್ಟ್ ಅವ್ರು ಲೋಕಲಿ ಸೇಲ್ ಮಾಡಿದ್ದಾರೆ. ಆ HS ಕೋಡ್ನ ಮ್ಯಾಚ್ ಮಾಡಿಕೊಂಡು ನಾವೇನು ಮಾಡ್ತೇವೆ, ಅದರ ಬ್ಯಾಕ್ವರ್ಡ್ ಕ್ಯಾಲ್ಕುಲೇಷನ್ ಮಾಡಿಕೊಂಡು ಅಲ್ಲಿ ಲೋಕಲಲ್ಲಿ ನಮ್ಮ ಕಡೆಯಿಂದ ಇಂಪೋರ್ಟ್ ಮಾಡಿಕೊಂಡು ಅವ್ರು ಎಷ್ಟಕ್ಕೆ ಮಾರ್ತಾ ಇದ್ದಾರೆ ಅದನ್ನು ಕೂಡ ತಿಳ್ಕೊಂಡಾಗ 4 ಪಾಯಿಂಟರ್ಸ್ ಕವರ್ ಆಗುತ್ತೆ. ಸಪ್ಲೈಯರ್, ಎಕ್ಸ್ಪೋರ್ಟರ್, ಇಂಪೋರ್ಟರ್ ಯಾರಿಗೆ ಸಪ್ಲೈ ಮಾಡಿದರೆ ಅವರು. ಸೊ ಇದೆಲ್ಲ ಸಿಗುತ್ತೆ. ಆಮೇಲೆ ಇನ್ನೂ ಮುಂದೆ ಬೇಕಂದ್ರೆ ಇಂಪೋರ್ಟರ್ ಯಾರಿಗೆ ಸಪ್ಲೈ ಮಾಡಿದರೆ ಅವ್ರ ಡೇಟಾ ಕೂಡ ತೆಗೆಸ್ಕೊಂಡು ನಾವು ಮತ್ತೆ ಮುಂದೆ ನೋಡ್ಬೋದು. ಸೊ ಈ ಥರ ನಾವು ಫುಲ್ ನೆಕ್ಸಸ್ನ ಎಸ್ಟಾಬ್ಲಿಷ್ ಮಾಡಿಕೊಂಡ್ರೆ ನಮಗೇನು ಗೊತ್ತಾಗ್ಬಿಡುತ್ತೆ, ಎಲ್ಲಿಂದ ಪರ್ಚೇಸ್ ಆಗ್ತಾ ಇದೆ, ಎಲ್ಲಿಂದ ಹೋಗ್ತಾ ಇದೆ, ಎಷ್ಟಕ್ಕೆ ಹೋಗ್ತಾ ಇದೆ, ಅವ್ರು ತೊಗೊಂಡು ಏನು ಮಾಡ್ತಾ ಇದ್ದಾರೆ, ಅವ್ರು ಎಷ್ಟಕ್ಕೆ ಅದರ ಮುಂದೆ ಸೇಲ್ ಮಾಡ್ತಾ ಇದ್ದಾರೆ,
ಅವ್ರು ತೊಗೊಂಡವ್ರು ಅದನ್ನೇನು B2B ಮಾಡ್ತಾ ಇದ್ದಾರಾ, B2C ಮಾಡ್ತಾ ಇದ್ದಾರಾ, ಅಥವಾ ಅಮೆಝಾನಲ್ಲಿ ಹಾಕ್ತಾ ಇದ್ದಾರೆ, ಏನು ಹಾಕ್ತಾ ಇದ್ದಾರೆ, ಎಲ್ಲ ಡೀಟೇಲ್ಸು ಸಿಗುತ್ತೆ. ಸೊ ಇವಾಗ ಏನಾಗುತ್ತೆ, ತುಂಬ ಸಾರಿ ಸರ್ ನಮ್ಮ ಹತ್ರ ಇವೆಲ್ಲ ಡೇಟಾಸ್ಗಳು ಇಲ್ಲೇ ಇಲ್ಲ. ಸೊ ಹಾಗಾಗಿ ನಿಮ್ಮ ಎಕ್ಸ್ಪೋರ್ಟ್ ಬಿಸ್ನೆಸ್ ಇವತ್ತು ಕೂಡ ಹಿಂದೆ ಉಳಿದಿರೋದು. ಇವಾಗ ಎಕ್ಸ್ಪೋರ್ಟಲ್ಲಿ ನೀವು ಮಾಡುವಾಗ ನೀವು ಕರೆಕ್ಟಾಗಿ ಎಲ್ಲ ಮಾಡ್ತಾ ಇದ್ದೀರಾ, ಎಫರ್ಟ್ ಆಗ್ತಾ ಇದ್ದೀರಾ. ಇದಕ್ಕಿಂತ ಹಿಂದಿನ ವೀಡಿಯೋದಲ್ಲೂ ಕೂಡ ನಾನು ಬಾಯರ್ ಹೇಗೆ ಫೈಂಡ್ ಮಾಡೋದು, ಅಥವಾ ಬಾಯರ್ ನಮ್ಮನ್ನು ಹೇಗೆ ಹುಡ್ಕೋದು, ನಾವು ಬಾಯರ್ನ ಹೇಗೆ ಹುಡ್ಕೋದು, ಎರಡರ ಬಗ್ಗೆ ನಾವು ಡಿಸ್ಕಸ್ ಮಾಡಿದ್ವಿ. ಬಟ್ ಆದರೆ ಅದನ್ನು ಮಾಡೋದ್ರ ಜೊತೆಗೆ ನೀವು ಇದನ್ನೂ ಕೂಡ ಮಾಡಿದರೆ ನಿಮ್ಮ ಸ್ಪೀಡ್ ಹೆಚ್ಚಿಗೆ ಆಗುತ್ತೆ. ಇವಾಗ ನೀವು ಹುಡುಕ್ತಾ ಇರೋದು ಮೇ ಬಿ ಅವ್ರು ತೊಗೊಳ್ತಿರ್ಬೋದು, ತೊಗೊಳ್ದೇ ಇರ್ಬೋದು, ಬೇರೆ ವಿಷಯಗಳಿರುತ್ತೆ. ಬಟ್ ಈ ಡೇಟಾಗಳು ನಿಮ್ಮ ಕಣ್ಮುಂದೆ ಬಂದಾಗ ನೀವೇನು ಮಾಡ್ತೀರಾ, ಡೇಟಾಗಳ ಜೊತೆಗೆ ಇವರು ಎಲ್ಲಿ ತೊಗೊಳ್ತಾ ಇದ್ದಾರೆ, ಎಷ್ಟಕ್ಕೆ ತೊಗೊಳ್ತಾ ಇದ್ದಾರೆ, ಹೇಗೆ ತೊಗೊಳ್ತಾ ಇದ್ದಾರೆ, ಮುಂದೆ ಎಷ್ಟಕ್ಕೆ ಮಾರ್ತಾ ಇದ್ದಾರೆ, ಪ್ರತಿಯೊಂದು ಡೀಟೇಲ್ಸ್ಗಳು ಸಿಗುತ್ತೆ. ಕೆಲವೊಂದು ಪ್ರಾಡಕ್ಟ್ಸಲ್ಲಿ ಕೆಲವೊಂದು ಪ್ರಾಡಕ್ಟ್ಸಲ್ಲಿ ಏನಾಗುತ್ತೆ, HSN ಕೋಡ್ ತುಂಬ ಚಿಕ್ಕದಿರುತ್ತೆ, ಡಿಸ್ಕ್ರಿಪ್ಷನ್ ಸಿಗಲ್ಲ. ಅವಾಗೇನಾಗುತ್ತೆ, ಅವರು ಕೋಕೋನಟ್ ಆಯಿಲ್ ಅಂತ ಬರೆದಾಗ ಅಥವಾ ಏನೋ ಒಂದು ಜನರಲ್ ವರ್ಡ್ ಯೂಸ್ ಮಾಡಿದಾಗ ನಮಗೆ ಅದು ಮುಂದಿರೋ ಡೀಟೇಲ್ಸ್ಗಳು ಯಾವ ವೆರೈಟಿ ಇದೆ ಅಥವಾ ಯಾವ ಸ್ಪೆಸಿಫಿಕೇಷನ್ ಇದೆ ಅದು ಗೊತ್ತಾಗಲ್ಲ. ಬಟ್ ಅಪ್ರಾಕ್ಸಿಮೇಟ್ಲಿ ಪ್ರೈಸ್ ಗೊತ್ತಾಗ್ಬಿಡುತ್ತೆ, ಎಷ್ಟಕ್ಕೆ ಮಾರ್ತಾ ಇದ್ದಾರೆ, ಏನು ಪ್ರೈಸಸಲ್ಲಿ ನಡೀತಾ ಇದೆ, ಅದು ಲೋಕಲ್ ಮಾರ್ಕೆಟಲ್ಲಿ ಎಷ್ಟಕ್ಕೆ ಮಾರ್ತಾ ಇದ್ದಾರೆ, ಯಾವ ದೇಶದಲ್ಲಿ ಎಷ್ಟಕ್ಕೆ ಮಾರ್ತಾ ಇದ್ದಾರೆ, ಅದೆಲ್ಲ ಡೇಟಾಸ್ಗಳು ಸಿಗುತ್ತೆ. ಸೊ ಈ ಡೇಟಾಗಳು ನಿಮಗೆ ಮಾರ್ಕೆಟಲ್ಲಿ ಅವೈಲೇಬಲ್ ಇರುತ್ತೆ. ನಿಮ್ಗೆ ಏನಾದರೂ ಸಿಗದೆ ಹೋದರೆ ನೀವು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೋದು, ನಾವು ನಮ್ಮ ಕನೆಕ್ಷನಿಂದ ನಿಮಗೆ ಈ ಡೇಟಾಗಳನ್ನ ಪ್ರೊವೈಡ್ ಮಾಡಿಸ್ತೇವೆ. ಸೊ ಇದ್ರ ಜೊತೆಗೆ ಇದು ಬಂದು GST ಡೇಟಾ. ಓಕೆ, ಸೊ ಇದ್ರ ಜೊತೆಗೆ ನೀವು ಬೇರೆ ಬೇರೆ ಪೋರ್ಟಲ್ಸ್ ಇರುತ್ತೆ, ಬೇರೆ ಬೇರೆ ಥರದ ಡೇಟಾಸ್ಗಳು ಮಾರ್ಕೆಟಲ್ಲಿ ಅವೈಲೇಬಲ್ ಇರುತ್ತೆ. ಅದನ್ನೆಲ್ಲ ನೋಡಿಕೊಂಡು ನೀವು ಟ್ರೈ ಔಟ್ ಮಾಡಿದರೆ ನಿಮಗೆ ಈ ಥರದ ಡೇಟಾಸ್ಗಳು ಸಿಗುತ್ತೆ. ಇದ್ರ ಮೇಲೆ ನೀವು ಏನು ಡಿಸಿಷನ್ ತೊಗೊಳ್ತೀರಾ ಅದನ್ನು ಪ್ಲ್ಯಾನ್ ಮಾಡಿಕೊಂಡು ಇವ್ರನ್ನೆಲ್ಲ ಸೇಲ್ಸ್ ಟೀಮಿಗೆ ಕೊಟ್ಟು, ಎಂದೂ ಸೇಲ್ಸ್ ಟೀಮ್ ಖಾಲಿ ಕೂತ್ಕೊಳ್ಳೋ ಆಗಿಲ್ಲ. ಸೊ ಸೇಲ್ಸ್ ಟೀಮಿಗೇನೋ ಈ ಕಂಪ್ನಿಯಲ್ಲಿ ನೋಡಿ, ಈ ಕಂಪ್ನಿಯಲ್ಲಿ ನೋಡಿ, ಈ ಕಂಪ್ನಿಯಲ್ಲಿ ನೋಡಿ, ಈ ಥರ ಪ್ರತಿಯೊಂದು ಕಂಪ್ನಿಗಳಿಗೆ ಟ್ಯಾಪ್ ಮಾಡಿಕೊಂಡು ನೀವೇನು ಪ್ರೊವೈಡ್ ಮಾಡ್ತಾಯಿದ್ದೀರಾ, ನಿಮ್ಮ ಸರ್ವಿಸಸ್ ಏನಿದೆ ಅದನ್ನು ಇಮೇಲ್ ಮಾಡಿ, ಅದ್ರ ಜೊತೆಗೆ ಕಾಲ್ ಮಾಡೋಕ್ಕೆ ಹಚ್ಚಿ. ಸೊ ಇದರಲ್ಲಿ ಏನಾಗುತ್ತೆ, ಕಾಲ್ ರೇಟ್ ಸ್ವಲ್ಪ ಕಡಿಮೆ ಆಗುತ್ತೆ, ಬಟ್ ಇಮೇಲ್ ಆದರೆ ನೀವು ಲಕ್ಷಗಟ್ಟಲೆ ಇಮೇಲ್ನ ದಿನಕ್ಕೆ ಕಳಿಸ್ಬೋದು. ಸೊ ಅದು ಕೂಡ ಏನಾದರೂ ಸರ್ವಿಸ್ ಬೇಕಂದರೆ ತಿಳಿಸಿ. ಸೊ ಇದೆಲ್ಲವೂ ಕೂಡ ಮ್ಯಾನೇಜ್ ಮಾಡ್ಬೋದು. ಓಕೆನಾ. ಸೊ ಇಲ್ಲಿ ಪ್ರತಿಯೊಂದು ಕಂಪ್ನಿಗೆ ಈ ತಿಂಗಳಲ್ಲಿ ಇದು ನೋಡಿ, ಇಲ್ಲಿ 08/02/25 ಈ ಟೈಮಲ್ಲಿ ಯಾವುದೋ ಒಂದು ಕಂಪ್ನಿ ಬಿಲ್ ಮಾಡಿರೋ ಡೇಟಾ ಇದು. ಯಾವ್ಯಾವ ಕಂಪ್ನಿಗೆ ಬಿಲ್ ಆಗಿದೆ, ಎಷ್ಟಕ್ಕೆ ಬಿಲ್ ಆಗಿದೆ, ಏನೆಲ್ಲ ಬಿಲ್ ಆಗಿದೆ, ಪ್ರತಿಯೊಂದು ನೀವು ಇಲ್ಲಿ ನೋಡ್ಕೋಬೋದು. ಸೊ ನಾನು ಹೇಳೋದು ಇದೇನು ಜೆನ್ಯೂನ್ ಡೇಟಾಸ್ ಅಲ್ಲ, ಇದೆಲ್ಲ ಲೀಗಲ್ ಡೇಟಾಸ್ ಅಲ್ಲ, ಇದೆಲ್ಲ ಇಲ್ಲೀಗಲ್ ಡೇಟಾಸು. ಬಟ್ ನಾರ್ಮಲಿ ಮಾರ್ಕೆಟಲ್ಲಿ ಸಿಗುತ್ತೆ, ಚೆಕ್ ಮಾಡ್ಕೊಳ್ಳಿ. ಹಾಗೇನಾದರೂ ಇದ್ದರೆ ನಮ್ಮ ಕನೆಕ್ಷನ್ ಜೊತೆಗೆ ಕೂಡ ನೀವು ಡೇಟಾಸ್ಗಳನ್ನ ಪರ್ಚೇಸ್ ಮಾಡ್ಕೊಳ್ಬೋದು. ಸೊ ಇದೆಲ್ಲವೂ ಡೇಟಾ ನಿಮಗೆ ಸಿಗುತ್ತೆ. ಇದನ್ನು ನೋಡಿಕೊಂಡು ನಿಮ್ಮ ಕಾಂಪಿಟೇಟರ್ಸ್ ಯಾರ್ಯಾರಿದ್ದಾರೆ ಅವ್ರ ಬಗ್ಗೆ ನೀವು ಎಂದಾದರೂ ನೀವು ಅಂದ್ಕೊಂಡು ಇರಲ್ಲ ಕೆಲವೊಂದು ಸಾರಿ, ಏನೋ ಇವರೆಲ್ಲ ನಮ್ಮ ಪ್ರಾಡಕ್ಟ್ನ ಪರ್ಚೇಸ್ ಮಾಡ್ತಾರೆ ಅಂತ ಹೇಳಿ. ಕೆಲವೊಂದು ಸರಿ ಏನಾಗುತ್ತೆ, ರಿಯಲ್ ಎಸ್ಟೇಟ್ ಕಂಪ್ನಿಗಳು ಕೂಡ ಫುಡ್ಡಲ್ಲಿ ಡೀಲ್ ಮಾಡ್ತಾರೆ. ನಾವು ತುಂಬ ಸರಿ ನೋಡಿದ್ದೇವೆ, ಕೆಲವೊಂದು ಬಿಲ್ಸ್ಗಳಲ್ಲಿ ನಾವು ನೋಡುವಾಗ ನಾವು ರಿಯಲ್ ಎಸ್ಟೇಟ್ ಏನೋ ಚೆಕ್ ಮಾಡ್ತೀವಿ, ಅವರು ಫುಡ್ಸಲ್ಲಿ ಡೀಲ್ ಮಾಡ್ತಾಯಿದ್ದಾರೆ. ಸೊ ಫುಡ್ ಹೇಗೆ ಇನ್ವಾಯ್ಸ್ ಇವರು ಬಿಲ್ ಮಾಡೋಕ್ಕೆ ಸಾಧ್ಯ ಅಂತ ನೋಡಿದ್ಮೇಲೆ ಅವರು ಹೊಸದಾಗಿ ಏನೋ ಟ್ರೈ ಮಾಡ್ತಾಯಿದ್ದಾರೆ ಮಾರ್ಕೆಟಲ್ಲಿ. ಆ ಟೈಮಲ್ಲಿ ನಾವು ಅವ್ರಿಗೆ ಅಪ್ರೋಚ್ ಮಾಡಿದ್ವಿ, ಹೇಳಿದ್ವಿ ನಾವು ಏನೇನು ಮಾಡಿಕೊಡ್ತೇವೆ, ಹೇಗೆ ಮಾಡಿಕೊಡ್ತೇವೆ, ನಿಮ್ಗೆ ಯಾವ ರೇಟಲ್ಲಿ ಕೊಡ್ತೇವೆ, ಪ್ರತಿಯೊಂದು ಹೇಳಿದಾಗ ಅವರು ಕೂಡ ನಮಗೆ ಅಡ್ವಾನ್ಸಲ್ಲಿ ಬಿಸ್ನೆಸ್ ಕೊಡೋಕ್ಕೆ ಸ್ಟಾರ್ಟ್ ಆಯಿತು. ಸೊ ಈ ಥರ ತುಂಬ ವಿಷಯಗಳಿರುತ್ತೆ. ನೀವು ಏನಾದರೂ ಪ್ರಾಪರಾಗಿ ಡೀಟೇಲ್ಸಲ್ಲಿ ಕರೆಕ್ಟಾಗಿ ಲಕ್ಷ್ಯ ಕೊಟ್ಟು ನೀವು ಏನಾದರೂ ಅದನ್ನು ಮಾಡಿದರೆ ನಿಮಗೆ ಬಿಸ್ನೆಸ್ ಗ್ಯಾರಂಟಿಡಾಗಿ ಸಿಗುತ್ತೆ. ಸೊ ಇದಲ್ಲದೆ ಇನ್ನು ಬೇರೆ ಯಾವ ಡೀಟೇಲ್ಸ್ಗಳನ್ನ ನಾವು ನೋಡ್ಬೋದು, ನಾನು ತೋರಿಸ್ತೇನೆ. ಇಲ್ಲಿ ಸ್ವಲ್ಪ ಝೂಮ್ ಮಾಡ್ಕೊಂಬಿಡೋಣ. ಓಕೆ, ಕ್ಲಿಯರಾಗಿ ಕಾಣ್ತಾ ಇದೆ ಅಂದ್ಕೊಳ್ತೇನೆ. ಸೊ ಇಲ್ಲಿ ಯಾವ ಡೇಟಲ್ಲಿ ಎಕ್ಸ್ಪೋರ್ಟ್ ಆಗಿದೆ, ಯಾವ ಪೀರಿಯಡು, ಎಕ್ಸ್ಪೋರ್ಟ್ರು ಅಥವಾ ಇಂಪೋರ್ಟ್ ಇದೆಯಾ, ಇದೆಲ್ಲ ಶಿಪ್ಪಿಂಗ್ ಡೇಟಾ ಅಂತ ಹೇಳ್ತೇವೆ. ಸೊ ಇದರಲ್ಲೂ ಕೂಡ ನಿಮ್ಗೆ ಏನಾಗುತ್ತೆ, ತುಂಬ ಥರದ ಇನ್ಫಾರ್ಮೇಷನ್ಸ್ ಎಲ್ಲ ಇಲ್ಲಿ ಸಿಕ್ಬಿಡುತ್ತೆ. ಸೊ ಇಲ್ಲಿ ಯಾವ ಮಂತಲ್ಲಿ ಎಕ್ಸ್ಪೋರ್ಟ್ ಆಗಿರೋದು, ಎಲ್ಲಿಂದ ಎಕ್ಸ್ಪೋರ್ಟ್ ಆಗಿರೋದು, ಬೈ ಏರಾ ಬೈ ಸೀನಾ ಅದೆಲ್ಲ ಗೊತ್ತಾಗುತ್ತೆ. ಮೋಡ್ ಆಫ್ ಶಿಪ್ಮೆಂಟ್, ಇವಾಗ ಏರ್ ಕಾರ್ಗೋ ಹೋಗುತ್ತೆ, ಏರ್ ಕಾರ್ಗೋ ಇದೆ, ಅಥವಾ ICDಸಿಂದ ಹೋಗಿದೆ, ಅಥವಾ ಸಿ ರೂಟ್ಸಿಂದ ಹೋಗಿದೆ, ಅದೆಲ್ಲ ಇಲ್ಲಿದೆ. ಓಕೆ, ಅದು ಯಾವಾಗ ಶಿಪ್ಪಿಂಗ್ ಬಿಲ್ ನಂಬರ್ ಏನಿದೆ, ಯಾವ ಡೇಟಲ್ಲಿ ಶಿಪ್ಪಿಂಗ್ ಬಿಲ್ ಫೈಲ್ ಆಗಿದೆ, HSN ಕೋಡ್ ಏನಿದೆ, ಅದರ ಜೊತೆಗೆ ನಿಮ್ಮ ಪ್ರಾಡಕ್ಟ್ ಡೀಟೇಲ್ಸ್ ಏನಿದೆ ಅದು ಕೂಡ ಈ ಇನ್ಫಾರ್ಮೇಷನ್ಸ್ ಇಲ್ಲಿ ಸಿಗುತ್ತೆ. ಅದರ ಜೊತೆಗೆ ಕ್ವಾಂಟಿಟಿ ಏನಿದೆ, ಯೂನಿಟ್ ಏನಿದೆ, ಅದರ ಯೂನಿಟ್ ರೇಟ್ಸ್ ಏನಿದೆ, ಸೊ ಯಾವ ಕರೆನ್ಸಿಯಲ್ಲಿ ಅವರು ವ್ಯವಹಾರ ಮಾಡಿದ್ದಾರೆ, USD ಇರ್ಬೋದು, ಯೂರೋ ಇರ್ಬೋದು, ಇಂಡಿಯನ್ ರುಪೀಸ್ ಇರ್ಬೋದು, ಇದೆಲ್ಲ ಇಂಡಿಯನ್ ರುಪೀಸ್ ಇದೆ. ಸೊ ಈ ಥರ ನೀವು ನೋಡ್ತಾ ಹೋದರೆ ಯಾವ ಕಂಟ್ರಿಯಿಂದ ಎಲ್ಲಿಗೆ ಎಕ್ಸ್ಪೋರ್ಟ್ ಆಗಿದೆ, ಟೋಟಲ್ ವ್ಯಾಲ್ಯೂ ಏನಿತ್ತು, ಇಂಡಿವಿಜುವಲ್ ಇನ್ವಾಯ್ಸಸ್ ಏನಿದೆ, ಇನ್ವಾಯ್ಸ್ ನಂಬರ್ಸ್ ಏನಿದೆ, ಅದರ ಜೊತೆಗೆ ಪೋರ್ಟ್ ಕೋಡ್ ಏನಿದೆ, ಎಲ್ಲಿಗೆ ಯಾವ ಪೋರ್ಟಿಗೆ ಕಳಿಸಿದ್ದಾರೆ. ಭೂಟಾನಿಗೆಲ್ಲ ಇಂಡಿಯನ್ ರುಪೀಸಿಂದ ಮಾಡ್ಬೋದು, ಅದಕ್ಕೆ ಇಂಡಿಯನ್ ರುಪೀಸಿಂದ ಮಾಡಿದ್ದಾರೆ. ಕನ್ಸೈನ್ಮೆಂಟ್ ಏನಿದೆ, ಕನ್ಸೈನೀಸ್ ಯಾರಿದ್ದಾರೆ, ಫಾರ್ ಎಕ್ಸಾಂಪಲ್ ಇವಾಗ ಬಾಯರ್ ಹೆಸರೇನು, ಬಾಯರ್ ಹೆಸರು ಇಲ್ಲಿದೆ ಕನ್ಸೈನೀಸಲ್ಲಿ. ಓಕೆ, ಬಾಯರ್ ಎಲ್ಲಿ ಅದು ಕೂಡ ಡೀಟೇಲ್ಸ್ ಇಲ್ಲಿದೆ. ಅದ್ರ ಜೊತೆಗೆ ಯಾವ ಕಂಟ್ರಿಯವರವರು, CHA ಹೆಸರೇನಿದೆ, ಪ್ರತಿಯೊಂದು ಡೀಟೇಲ್ಸ್ ನಿಮ್ಗೆ ಇಲ್ಲಿ ಸಿಕ್ಬಿಡುತ್ತೆ. ಎಕ್ಸ್ಪೋರ್ಟ್ರ್ ಯಾರು ಎಕ್ಸ್ಪೋರ್ಟ್ ಮಾಡಿದ್ದಾರೆ ಈ ಪ್ರಾಡಕ್ಟ್ಸ್ಗಳನ್ನ,
ಅವ್ರ ಅಡ್ರೆಸ್ ಏನಿದೆ, ಅವರು ಎಲ್ಲಿಯವರು, ಆ ಡೀಟೇಲ್ಸ್ಗಳು, ಆಮೇಲೆ ಎಕ್ಸ್ಪೋರ್ಟರ್ ಫೋನ್ ನಂಬರ್ ಕೂಡ ಸಿಗುತ್ತೆ. ಒಂದು ವೇಳೆ ಕೆಲವೊಂದು ಸರಿ ಏನಾಗುತ್ತೆ, ಇವೆಲ್ಲ ಫೋನ್ ನಂಬರ್ಸ್ಗಳು ಫೇಕ್ ಆಗಿರುತ್ತೆ. ಅದು ನಾರ್ಮಲಿ ನಿಮ್ಮ ಏಜೆಂಟ್ ಯಾರು ಇರ್ತಾರಲ್ಲ ಅವ್ರನ್ನ ಫೋನ್ ನಂಬರೇ ಇರುತ್ತೆ ಇಲ್ಲಿ. ಆಮೇಲೆ ಅವರ ಇಮೇಲ್ ಐ ಡಿ ಜೊತೆಗೆ ಅಲ್ಲಿ ಕಾಂಟ್ಯಾಕ್ಟ್ ಪರ್ಸನ್ ಯಾರಿದ್ದಾರೆ ಅವರು. ಸೊ ಕಂಪ್ನಿಯವರು ಇರ್ಬೋದು, ಇಲ್ಲಾಂದರೆ CHA ಇರ್ತಾರೆ 99%. ಸೊ ಆ ಥರ ನೋಡಿಕೊಂಡು ನೀವು ಈ ಡೇಟಾಗಳಲ್ಲಿ ನೋಡಿದರೆ ಯಾರು CHA ಇದ್ದಾರೆ, ಯಾರಿದ್ದಾರೆ, ಏನಿದ್ದಾರೆ, ಪ್ರತಿಯೊಂದು ಡೀಟೇಲ್ಸ್ಗಳು ಇಲ್ಲಿ ಸಿಕ್ಬಿಡುತ್ತೆ ನಿಮಗೆ. ಸೊ ಇವಾಗ ಈ ಇನ್ಫಾರ್ಮೇಷನ್ ತೊಗೊಂಡು ನಾವೇನು ಮಾಡೋದು, ಒಂದು ಏನು ಸ್ಪೆಸಿಫಿಕೇಷನ್ಗಳು ಅಥವಾ ಯಾವ ಕಂಟ್ರಿಗೆ ಎಕ್ಸ್ಪೋರ್ಟ್ ಆಗಿದೆ, ಏನು ವಾಲ್ಯೂಮಲ್ಲಿ ಎಕ್ಸ್ಪೋರ್ಟ್ ಆಗ್ತಾ ಇದೆ, ಅದ್ರ ಜೊತೆಗೆ ಏನೇನು ಪ್ಯಾಕೇಜಿಂಗ್ ಲೆವೆಲ್ ಆಪ್ಷನ್ಸ್ ಅವೈಲೇಬಲ್ ಇದೆ, ಅದ್ರ ಜೊತೆಗೆ ನಮಗೆ ಯಾವ ಕ್ವಾಂಟಿಟಿಯಲ್ಲಿ ಎಕ್ಸ್ಪೋರ್ಟ್ ಆಗ್ತಾ ಇದೆ. ಯಾವಾಗಲೂ ಪ್ರತಿ ಸರಿ ಏನಾಗುತ್ತೆ, ಕೆಲವೊಬ್ರಿಗೆ ಏನಿರುತ್ತೆ, ಸರ್ ಫುಲ್ ಕಂಟೈನರೇ ಕಳಿಸ್ಬೇಕಾ? ಇಲ್ಲ, ಚಿಕ್ಕ ಕಂಟೈನರ್ ಇದೆಯಲ್ಲ 3600 ಅಂದರೆ 3 ಟನ್ಸು 4 ಟನ್ಸು, ಇದೆಲ್ಲ LCL. ಇದಂತೂ 200 100 ಇದೆಲ್ಲ ಕೂಡ ಸ್ಯಾಂಪಲ್ಸ್, ಅಂದರೆ ಚಿಕ್ಕ ಆರ್ಡರ್ಸು, ಪ್ಲೇನಿಂದ ಕೂಡ ಕಳಿಸ್ಬೋದು. ಸೊ ಇದನ್ನೆಲ್ಲ ನೀವು ಚೆಕ್ ಮಾಡಿಕೊಂಡ್ರೆ ನಿಮಗೆಲ್ಲ ಡೀಟೇಲ್ಸ್ಗಳು ಅಥೆಂಟಿಕ್ ಡೀಟೇಲ್ಸ್ಗಳು ಇರುತ್ತೆ ಇವೆಲ್ಲ. ಬಟ್ ಕೆಲವೊಂದು ಸರಿ ಏನಾಗುತ್ತೆ, ಈ ಬಾಯರ್ಸ್ಗಳ ಹೆಸರು ಮಿಸ್ಸಿಂಗ್ ಇರುತ್ತೆ, ಸಪ್ಲೈಯರ್ ಹೆಸರು ಮಿಸ್ಸಿಂಗ್ ಇರುತ್ತೆ, ಅದೆಲ್ಲ ಬೇಸಿಕ್ ಎರರ್ಸ್ ಇದ್ದೇ ಇರುತ್ತೆ. ಬಟ್ ಅದ್ರ ಜೊತೆಗೆ ನೀವೇನಾದರೂ ಈ ಡೀಟೇಲ್ಸ್ಗಳನ್ನೆಲ್ಲ ನೋಡಿಕೊಂಡು ನೀವೇನಾದ್ರು ಪ್ರಾಪರಾಗಿ ಪ್ಲ್ಯಾನ್ ಮಾಡಿದರೆ ಈ ಬಾಯರ್ಸ್ಗಳನ್ನ ಕೂಡ ನಿಮ್ಮ ಬಾಯರ್ಸ್ ಮಾಡ್ಕೊಳ್ಬೋದು. ಅಥವಾ ಒಂದು ನೀವೇನಾದರೂ ಇಂಪೋರ್ಟ್ ಮಾಡ್ಕೋಬೇಕು ಅಂದ್ಕೊಂಡಿದ್ರೆ ಈ ಸಪ್ಲೈಯರ್ಸ್ ಅಥವಾ ಈ ಎಕ್ಸ್ಪೋರ್ಟರ್ಸ್ ಏನಿದ್ದಾರೆ ಇವ್ರಿಗೆ ಕೂಡ ಕಾಂಟ್ಯಾಕ್ಟ್ ಮಾಡಿಕೊಂಡು ಇವ್ರ ಕಡೆಯಿಂದ ನೀವು ಮೆಟೀರಿಯಲ್ನ ಪರ್ಚೇಸ್ ಮಾಡ್ಬೋದು. ಸೊ ಈ ಎರಡೂ ವಿಷಯದಲ್ಲಿ ನಿಮ್ಗೆ ಯಾವಾಗಲೂ ಕೂಡ ಬೆನಿಫಿಟ್ ಇದ್ದೇ ಇರುತ್ತೆ. ಸೊ ತುಂಬ ಸಾರಿ ಏನಾಗುತ್ತೆ, ಸರ್ ಇವಾಗ ನೀವು ಮಾಡಿದಾಗ ಕೆಲಸ ಆಗುತ್ತೆ, ನಾವು ಮಾಡಿದಾಗ ಆಗಲ್ಲ ಅಂದರೆ, ಮಾಡೋ ಕೆಲಸದಲ್ಲಿ ಕರೆಕ್ಟಾಗಿ ಮಾಡಿದ್ರೆ ಆಗೋಗುತ್ತೆ, ಏನು ತೊಂದರೆಗಳಾಗಲ್ಲ. ಕೆಲವೊಂದು ಸರಿ ಏನಂತಂದರೆ ಸುಮ್ಮನೆ ಡೇಟಾಸ್ ಇದೆ, ಡೇಟಾ ಇಟ್ಕೊಂಡು ಕೂತ್ಕೊಂಡ್ಬಿಟ್ರೆ ತಾನೇ ಅದೇನು ಕೆಲಸ ಮಾಡಲ್ಲ. ಸೊ ಅದನ್ನು ಡೇಟಾ ತೊಗೊಂಡು ನೀವೇನು ಅವರಿಗೆ ಪ್ರಾಪರಾಗಿ ಇಮೇಲ್ ಕಳಿಸ್ತಿರೋ ಅಥವಾ ಇಮೇಲ್ ಕಳಿಸುವಾಗ ಸ್ಪ್ಯಾಮಿ ವರ್ಡ್ಸ್ ಯೂಸ್ ಮಾಡ್ತಿರೋ ಇಲ್ವೋ, ಇದನ್ನೆಲ್ಲದನ್ನು ಪ್ರಾಪರಾಗಿ ನೋಡಿಕೊಂಡು ನೀವು ಪ್ಲ್ಯಾನ್ ಮಾಡಿದರೆ ಮಾತ್ರ ಇವೆಲ್ಲ ಎಕ್ಸಿಕ್ಯೂಟ್ ಆಗುತ್ತೆ. ಇಲ್ಲದೆ ಹೋದರೆ ಯಾವುದೇ ಥರದ ಎಕ್ಸಿಕ್ಯೂಷನ್ ಕೂಡ ಸಾಧ್ಯ ಇಲ್ಲ. ಸೊ ಇದನ್ನು ಅರ್ಥ ಮಾಡ್ಕೊಳ್ಳಿ, ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಎಕ್ಸ್ಪೋರ್ಟ್ ಇಂಪೋರ್ಟ್ ಬಿಸ್ನೆಸ್ಸಲ್ಲಿ ಇನ್ನೂ ತುಂಬ ಸ್ಟ್ರಾಟಜೀಸ್ ಇದೆ. ಇವಾಗ ಕೆಲವೊಂದು ಜನ ಏನಂತಂದರೆ, ನಮ್ಮ ಹಿಂದಿನ ಜನ್ರೇಷನ್ಗಳು ನೋಡಿದ್ರೆ ಎತ್ತಿನ ಗಾಡಿಯಲ್ಲಿ ಹೋಗ್ತಾಯಿದ್ರು. ಅವಾಗ ಕಾರ್ ಇರಲಿಲ್ಲ, ಎತ್ತಿನ ಗಾಡಿ ಇತ್ತು, ಸರಿ. ಅವಾಗ 20 ಕಿಲೋಮೀಟರ್ ಸ್ಪೀಡೋ 30 ಕಿಲೋಮೀಟರ್ ಸ್ಪೀಡೋ ಹೋಗ್ತಾಯಿದ್ರು. ಇವಾಗ ಕಾರ್ಗಳಿದ್ದು ನಿಮಗೆ ಹೈವೇ ಮಾಡಿಕೊಂಡು 200 ಕಿಲೋಮೀಟರ್ ಸ್ಪೀಡಲ್ಲಿದ್ದು ಕೂಡ ನೀವು ಇವಾಗಲೂ ಕೂಡ ಎತ್ತಿನ ಗಾಡಿಯಲ್ಲಿ ಹೋಗ್ತೇನೆ ಅಂದರೆ ತಪ್ಪು ನಿಮ್ದಾಗತ್ತೆ. ಸೊ ಇವಾಗ ಏನೇನು ಆಪ್ಷನ್ಸ್ಗಳು, ಅಡ್ವಾನ್ಸ್ ಟೂಲ್ಸ್ಗಳು, ಅಡ್ವಾನ್ಸ್ ಟೆಕ್ನಾಲಜೀಸ್ಗಳು ಏನಿದೆಯೋ, ಇವಾಗ ನನಗೆ ಬರೀ ಈ ಕಂಪ್ನಿ ಹೆಸರುಗಳು ಸಿಕ್ಕರೆ ಸಾಕು, ಅದ್ರ ಮುಂದ್ಗಡೆ ಇರೋ ವೆಬ್ಸೈಟು, ಅವರ ಡಿಸಿಷನ್ ಮೇಕರ್ಸ್ ಯಾರು, ಅವ್ರ ಕಾಂಟ್ಯಾಕ್ಟ್ ನಂಬರ್ ಏನು, ಅವ್ರು ಎಷ್ಟು ಬಿಸ್ನೆಸ್ ಮಾಡಿದ್ದಾರೆ, ಯಾರ್ಯಾರ ಹತ್ರ ಪರ್ಚೇಸ್ ಮಾಡ್ತಾಯಿದ್ದಾರೆ, ಪ್ರತಿಯೊಂದು ಡೀಟೇಲ್ಸು ಸಿಕ್ಬಿಡುತ್ತೆ. ಸೊ ನೀವೇನು ಅದಕ್ಕೆ ತಲೆ ಕಟ್ಸ್ಕೊಳ್ಳೋಂಥ ವಿಷಯಗಳಿರಲ್ಲ. ಇವಾಗ ಏನು ಇವರು ಡೀಟೇಲ್ಸ್ ಇದೆಯೋ ಇದನ್ನೆಲ್ಲ ಸರ್ಚ್ ಮಾಡಿದರೆ ನಿಮಗೆ ಪ್ರಾಪರಾಗಿ ಡೀಟೇಲ್ಸ್ ಸಿಕ್ಬಿಡುತ್ತೆ. ಒಂದು ಅವ್ರ ವೆಬ್ಸೈಟ್ ಸಿಗುತ್ತೆ, ವೆಬ್ಸೈಟ್ ಸಿಕ್ಕ ಮೇಲೆ ಅವರು ಲಿಂಕ್ಡ್ಇನ್ ಪ್ರೊಫೈಲ್ ಸಿಗುತ್ತೆ, ಲಿಂಕ್ಡ್ಇನಲ್ಲಿ ಡಿಸಿಷನ್ ಮೇಕರ್ಸ್ ಯಾರು ಸಿಗ್ತಾರೆ ಅದನ್ನೆಲ್ಲದನ್ನು ಕಾಂಟ್ಯಾಕ್ಟ್ ಮಾಡಿಕೊಂಡು ಒಂದೇ ಟೈಮಲ್ಲಿ ಮುಗಿಸ್ಬಿಡ್ಬೋದು. ಇದನ್ನು ನೀವು ಮಾಡಿದರೆ ಒಂದೊಂದು ಕೂತ್ಕೊಂಡು ಮ್ಯಾನ್ಯುಲಿ ಮಾಡಬೇಕಾಗುತ್ತೆ, ನಾವು ಮಾಡಿದರೆ ಬಲ್ಕಲ್ಲಿ ಮಾಡಿಬಿಡ್ತೇವೆ. ಸೊ ಎಲ್ಲ ಎಕ್ಸಿಕ್ಯೂಷನ್ ಒಂದೇ ಟೈಮಲ್ಲಿ, ರಿಕ್ವೆಸ್ಟು ಹೋಗ್ತಾ ಇರುತ್ತೆ, ಈ ಕಡೆ ಇಮೇಲು ಹೋಗುತ್ತೆ, ಆ ಕಡೆ ಕಾಲು ಹೋಗುತ್ತೆ, ಪ್ರತಿಯೊಂದು ಸಿಸ್ಟಮ್ಯಾಟಿಕ್ ಆಗಿ ನಮ್ಮ ಟೀಮ್ ಹ್ಯಾಂಡಲ್ ಮಾಡೋದ್ರಿಂದ ಎಲ್ಲವೂ ನಡೆದು ಹೋಗುತ್ತೆ. ಸೊ ಅವಾಗ ಸಿಗೋ ಆಪ್ಷನ್ಸ್ ಅಥವಾ ಟ್ರೇಡ್ ಆಗೋ ಆಪ್ಷನ್ಸ್ಗಳು ಅಥವಾ ಆರ್ಡರ್ಸ್ ಆಪರ್ಚುನಿಟಿಗಳು ತುಂಬ ರೈಸ್ ಆಗುತ್ತೆ. ಸೊ ಅದನ್ನು ನೋಡಿಕೊಂಡು ನೀವು ಡಿಸೈಡ್ ಮಾಡಿ ನೀವು ಏನು ಮಾಡಬೇಕು ಅಂದ್ಕೊಂಡಿದ್ದೀರಾ, ಹೇಗೆ ಮಾಡಬೇಕು ಅಂದ್ಕೊಂಡಿದ್ದೀರಾ. ಬೇರೆ ಇನ್ನೂ ಅಡ್ವಾನ್ಸ್ ವಿಷಯಗಳನ್ನ ನಾನು ಹೇಳ್ತಾ ಇರ್ತೇನೆ. ಬಟ್ ಈ ಥರದ ಡೇಟಾಗಳು ಬೇಕಂದರೆ ದಯಮಾಡಿ ಟೀಮಿಗೆ ಕಾಂಟ್ಯಾಕ್ಟ್ ಮಾಡಿ, ನಾವು ಕನೆಕ್ಟ್ ಮಾಡಿ ಕೊಡ್ತೇವೆ, ಅಲ್ಲಿಂದ ನೀವು ಡೇಟಾಗಳನ್ನ ಪರ್ಚೇಸ್ ಮಾಡ್ಕೊಳ್ಬೋದು. ಓಕೆ, ಸಿಗೋಣ ಮುಂದಿನ ವೀಡಿಯೋದಲ್ಲಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಮುಂದಿನ ವೀಡಿಯೋದಲ್ಲಿ. ಟೇಕ್ ಕೇರ್, ಬಾಯ್.